ನೋಡಿ, ಈ ರೀತಿಯಾದಂತಹ ಅಟ್ಯಾಕ್ನ ದೇಶದ ಎಲ್ಲ ಜನತೆಯೂ ಕೂಡ ಖಂಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರತೀಕಾರದ ಮಾತುಗಳನ್ನು ಆಡಲಾಗ್ತಾ ಇದೆ. ಸೇನೆಯೂ ಕೂಡ ಸರ್ವಸನ್ನದ್ಧವಾಗಿದೆ. ಸೊ ಅಲ್ಲಿಗೆ ದೇಶದ ಗಡಿಯಲ್ಲಿ ಯುದ್ಧದ ವಾತಾವರಣ ಅಥವಾ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದೆ. ಹಿಂದೂಗಳ ನರಮೇಧ ಆಗಿದೆ, ಇದಕ್ಕೆ ಪ್ರತೀಕಾರ ಬೇಕು ಅಂತ. ಮತ್ತೊಂದು ಕಡೆ ಸೈನಿಕರ ರಕ್ಷಣೆಗಾಗಿ ಜೊತೆಗೆ ಹಿಂದೂಗಳ ಸುರಕ್ಷತೆಗಾಗಿ ಹೋಮ ಹವನವನ್ನ ಎಲ್ಲ ಕಡೆಗೂ ಮಾಡಲಾಗ್ತಾ ಇದೆ. ಅದರ ಭಾಗವಾಗಿ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಶ್ರೀರಾಮ ಸೇನೆಯಿಂದ ಒಂದು ವಿಶೇಷ ಹೋಮ ಹವನ ನಡೀತಾ ಇದೆ. ಬೆಂಗಳೂರಿನ ರಾಜಾಜಿನಗರದ ಮಂದಿರ ಗ್ರೌಂಡ್ನಲ್ಲಿ ಈ ಪೂಜೆ ಆಗ್ತಾ ಇರೋದು. ಚಿರಂಜೀವಿ ಪರಮ ಪ್ರತಾಪಿ ಕ್ಷಾತೃತ್ವದ ಖಣಿ ರಾಮಭದ್ರಕ ಯಾಗ ಜೊತೆಗೆ ಪರಶುರಾಮ ಮಂತ್ರ ಯಾಗ ಸೇರಿದಂತೆ ಹಲವು ಪೂಜೆ ಪುರಸ್ಕಾರಗಳನ್ನು ಮಾಡಲಾಗ್ತಾ ಇದೆ. ಎಲ್ಲವೂ ಕೂಡ ಒಂದೇ ಉದ್ದೇಶ, ಸೈನಿಕರ ರಕ್ಷಣೆ ಆಗಬೇಕು, ಜೊತೆಗೆ ಹಿಂದೂಗಳ ಸುರಕ್ಷತೆಗಾಗಿ ಈ ಒಂದು ಹೋಮ ಹವನವನ್ನು ನಡೆಸಲಾಗ್ತಾ ಇದೆ. ಒಂದು ಕಡೆ ಯುದ್ಧದ ಕಾರ್ಮೋಡ ಇದೆ, ಹಿಂದೂಗಳ ನರಮೇಧ ಕೂಡ ಆಯಿತು. ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವಂಥ ಮಾತುಗಳನ್ನು ಆಡಲಾಗ್ತಾ ಇದೆ. ಜೊತೆಗೆ ಸೇನೆಯೂ ಕೂಡ ಸರ್ವಸನ್ನದ್ಧವಾಗಿದೆ. ಹಾಗಾಗಿ ನಮ್ಮ ಸೇನೆಯ ರಕ್ಷಣೆಗಾಗಿ ಈ ಒಂದು ಸ್ಪೆಷಲ್ ಪೂಜೆ, ಜೊತೆಗೆ ಹಿಂದೂಗಳ ಸುರಕ್ಷತೆಗಾಗಿ ಈ ಒಂದು ಹೋಮ ಹವನಗಳನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ ರಾಜಾಜಿನಗರದ ಮಂದಿರ ಗ್ರೌಂಡ್ಸ್ನಲ್ಲಿ ಈ ಒಂದು ವಿಶೇಷ ಪೂಜೆ ಆಗ್ತಾ ಇರೋದು ವಿಷಲ್ಸಲ್ಲಿ ಗಮನಿಸ್ತಾ ಇದ್ದೀರಿ. ಚಿರಂಜೀವಿ ಪರಮ ಪ್ರತಾಪಿ ಶತ್ರುತ್ವದ ಖಣಿ ರಾಮಭದ್ರಕ ಯಾಗ ಜೊತೆಗೆ ಪರಶುರಾಮ ಮಂತ್ರ ಯಾಗ, ಹೀಗೆ ಹಲವು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗಿದೆ. विचक्रमे विष्णुर्गोपाभ्यः